ಸೊ ಎರಡನೇ ವಿಚಾರದ ಬಗ್ಗೆ ತಮ್ಮೆದುರು ನಾನು ಮಾತಾಡ್ತೀನಿ. ಇದು ಶಬರಿಮಲೆ ವಿವಾದಕ್ಕೆ ಸಂಬಂಧಪಟ್ಟ. ಶಬರಿಮಲೆ ಶ್ರದ್ಧಾ ಕೇಂದ್ರ. ಆದರೆ ಶಬರಿಮಲೆ ಪಾಪ್ಯುಲಾರಿಟಿ ಬಂದಿದ್ದು ಇತ್ತೀಚಿನ ವರ್ಷಗಳಲ್ಲಿ. ನಾನು ಗಮನಿಸಿದಾಗ ಸುಮಾರು ಒಂದು 20-30 ವರ್ಷಗಳಿಗಿಂತ ಮೊದಲು ಶಬರಿಮಲೆ ಇರಲೇ ಇಲ್ಲ. ಅದು ಇದ್ದಕ್ಕಿದ್ದ ಪಾಪ್ಯುಲಾರಿಟಿ ಬಂತು. ಈ ದೇಶದಲ್ಲಿ ಹಾಗೇನೆ ಒಂದೊಂದು ದೇವರು ಒಂದೊಂದು ಕಾಲಘಟ್ಟದಲ್ಲಿ ಪಾಪ್ಯುಲಾರಿಟಿ ಬರ್ತಾರೆ, ಮತ್ತು ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ. ಸಿನಿಮಾ ನಟರ ಟೈಪೆ. ಸಿನಿಮಾ ನಟರಿಗಾಗಿ ಒಂದು ಸಲ ಪಾಪ್ಯುಲಾರಿಟಿ ಬರುತ್ತೆ, ನಂತರ ಡೌನ್ ಆಗ್ಬಿಡ್ತಾರೆ. ದೇವ್ರ ಕಥೆ ಹೇಗಿರುತ್ತೆ. ಸೊ ಈ ದೇವರ ಪಾಪ್ಯುಲಾರಿಟಿ ಕತೆ ಹೇಗಿರುತ್ತೆ ಅನ್ನೋದಕ್ಕೆ ನಾನೇ ನಿಮ್ಗೊಂದು ಉದಾಹರಣೆ ಕೊಟ್ಬಿಟ್ಟು ಶಬರಿಮಲೆಗೆ ಬಂದೆ. ನಮ್ಮ ವಿಜಯನಗರ ಏರಿಯಾದಲ್ಲಿ, ವಿಜಯನಗರ ಬಸ್ ಸ್ಟ್ಯಾಂಡ್ ಹತ್ರ ಮೊದಲೊಬ್ಬರು ದೇವರು ಶ್ರೀರಾಮಚಂದ್ರ ದೇವಸ್ಥಾನ ಈಗಲೂ ಇದೆ. ಆ ಮಾರ್ಕೆಟ್ ಪಕ್ಕ ಸಾಕಷ್ಟು ಜನ ಬರ್ತಾಯಿದ್ರು. ಸ್ವಲ್ಪ ಕಾಲ ಆದಮೇಲೆ ಅಲ್ಲಿ ಕೋತಿ ಬಂಡೆ ಅಂತ. ಆ ಕೋತಿ ಬಂಡೆಯಲ್ಲಿ ಕೋತಿಗಳು ಬಂದು ಕೂತ್ಕೋತಿದ್ವು ಅಂತ. ಇದಕ್ಕಿದ್ದಾಗ ಯಾರಿಗೋ ತಲೆ ಬಂತು, ಅಲ್ಲೊಂದು ಹನುಮಂತನ ದೇವಸ್ಥಾನ ಮಾಡಿಬಿಡ್ಬೇಕು ಅಂತ. ಹನುಮಂತನ ದೇವಸ್ಥಾನ ಆಯಿತು. ಆ ಜಾಗ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಅದಕ್ಕೆ ಕೊಟ್ಟರು, ಎಲ್ಲ ಸರಿ. ಇದ್ದಕ್ಕಿದ್ದಾಗೆ ರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಜನ ಅದನ್ನು ಬಿಟ್ಬಿಟ್ಟು ಹನುಮಂತ ಬೆಟ್ರು ಅಂತ ಹನುಮಂತನ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡೋದು. ಇದಕ್ಕಿದ್ದಾಗ ಹನುಮಂತನ ದೇವಸ್ಥಾನ ಸಿಕ್ಕಾಪಟ್ಟೆ ಜನ ಬರೋಕ್ಕೆ ಶುರು ಆದರು. ರಾಮನ ದೇವಸ್ಥಾನದ ಜನ ಕಡಿಮೆ ಆದರು, ಭಕ್ತರು. ಇದಾದಮೇಲೆ ನಮ್ಮ ವಿಜಯನಗರ ಎಂಟ್ರೆನ್ಸ್ ಹತ್ರ ಅಲ್ಲಿ ಒಬ್ಬ ವ್ಯಕ್ತಿ, ನಾಳೆ ಸುಮಾರು 20 ವರ್ಷಗಳಿಂದ 25 ವರ್ಷ ಆಯಿತು. ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಗಾಡಿ ಮೇಲೆ ಶನಿದೇವ್ರ ಫೋಟೋ ಇಟ್ಕೊಂಡು ಕೂತ್ಕೊತಿದ್ದ. ಅಲ್ಲಿ ಹೋಗುವಾಗ ಜನ ಎಲ್ಲ ಶನಿದೇವ್ರದಕ್ಕೆ ಒಂದು ದುಡ್ಡು ಹಾಕ್ತಾಯಿದ್ರು. ಹೀಗಿರಬೇಕಾದ್ರೆ ಒಂದು ದಿವಸ ಯಾರೋ ಸಿಕ್ಕಾಕೊಂಡ್ರು, ಶನಿದೇವ್ರ ದೇವಸ್ಥಾನ ಕಟ್ಬೋಣ. ಯಾರೋ ರಾಜಕಾರಣಿಗಳಿರ್ತಾರೆ, ರಾಜಕಾರಣಿಗಳಿಗೆ ಖಾಲಿ ದುಡ್ಡು ಇರುತ್ತೆ, ಅದನ್ನ ದೇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅವರು ಮನುಷ್ಯರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಮನುಷ್ಯನ ಕಷ್ಟಕ್ಕೆ 10 ಪೈಸೆನೂ ಕೊಡೋಲ್ಲ. ಆ ದೇವ್ರ ವಿಚಾರ ಆದರೂ ಕೊಟ್ಬಿಡ್ತಾರೆ, ಭಯ ಅವರಿಗೆ, ದೈವ ಭಯ ಅಂತ. ಸರಿ, ಯಾರದ್ದು ರಾಜಕಾರಣಿಗಳು ಬಂದರು, ಅಲ್ಲಿ ಶನಿ ದೇವಸ್ಥಾನ ರೆಡಿ ಆಯಿತು. ಶನಿ ದೇವಸ್ಥಾನ ರೆಡಿ ಆದಮೇಲೆ ಜನ ಹನುಮಂತನ ಬಿಟ್ಬಿಟ್ರು. ಇದಕ್ಕಿದ್ದಂಗೆ ಶನಿ ದೇವಸ್ಥಾನದ ಬರೋಕ್ಕೆ ಪ್ರಾರಂಭ. ಈಗ ರಾಮನಿಗೂ ಡಿಮಾಂಡ್ ಕಡಿಮೆ ರಾಮನ ದೇವಸ್ಥಾನಕ್ಕೆ. ಈ ಕಡೆ ಯು ಸಿ ದಟ್ ಹನುಮಂತನ ದೇವಸ್ಥಾನಕ್ಕಿಂತ ಶನಿ ದೇವಸ್ಥಾನ, ಶನಿ ಅಂದರೆ ಭಯ, ದೇವಸ್ಥಾನ ಅಂದರೆ ಹಾಗೆ. ದೇವರಿಗಿದೆಲ್ಲ ಜನ ದೇವರಿಗೆ ಭಯ ಹುಟ್ಟಿಸ್ಬೇಕು ಅಂತ ಅನಿಸುತ್ತೆ. ಈಗ ಶಬರಿಮಲೆ ಪ್ರಶ್ನೆಗೆ ಬರುತ್ತಿಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿವಾದದ ಸಂಬಂಧಪಟ್ಟ ವಿಚಾರಣೆ ಬಂದಾಗ ನಮ್ಮ ಕೇಂದ್ರ ಸರ್ಕಾರದ ನಿಲುಮೆ ನನಗೆ ಆಶ್ಚರ್ಯವನ್ನು. ಅದೇನು ಅಂದರೆ ಋತುಚಕ್ರವಾಗಿರುವ ಮಹಿಳೆಯರು ಶಬರಿಮಲೆಗೆ ಬರಕೂಡದು ಅನ್ನೋದು. ಇದು ಯಾರದ್ದೋ ನಂಬಿಕೆನೋ ಮೂಢನಂಬಿಕೆನೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಸರ್ಕಾರ ಋತುಚಕ್ರವಾದ ಸಂದರ್ಭದಲ್ಲಿ ಮಹಿಳೆಯರು ಬರಕೂಡದು ಅನ್ನುವ ಒಂದು ಸ್ಟ್ಯಾಂಡ್ ತಗೋತಾರೆ ಅಂತಂದರೆ ಈ ಸರ್ಕಾರ ಯಾವ ಕಾಲದಲ್ಲಿದೆ? ಇವರು ಇದೇ ಸ್ಥಿತಿ ಮುಂದುವರೆದ್ರೆ ಈಗ ಋತುಚಕ್ರದ ಬಗ್ಗೆ ಮಾತನಾಡ್ತಾರೆ, ನಾಳೆ ಆ ಸಾಗಮನ ಪದ್ಧತಿ ಇರಬೇಕು ಅನ್ನೋ ಲೆವೆಲ್ಲಿಗೂ ಹೋಗ್ಬಿಡ್ತಾರಂತ ನಂಗೆ ಭಯ ಶುರುವಾಗಿದೆ. ಗೊತ್ತಲ್ವ? ಮೊದಲು ಸಾಗಮನ ಪದ್ಧತಿ, ಗಂಡ ಹಸು ನೀಗಿದ್ರೆ ಚಿತೆಗೆ ಅವನ ಹೆಂಡತಿ ಕೂಡ ಬಲಿಯಾಗ್ತದೆ. ಇದಕ್ಕೆ ಸತತ ಹೋರಾಟದ ನಂತರ ಇಂತಹ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡೋದು ಒಂದೊಂದೇ ಬದಲಾಗ್ತಾ ಬಂದು ಧರ್ಮ ಅನ್ನುವುದು ಮೂಢನಂಬಿಕೆಯ ಮೂಲ ಆಗ್ತದೆ. ನಂಬಿಕೆ ಬೇರೆ, ಮೂಢನಂಬಿಕೆ. ನಂಬಿಕೆ ಬೇಕು ಮನುಷ್ಯನಿಗೆ. ಆದರೆ ಋತುಚಕ್ರ ಇದ್ದವರು ಬರ್ಕೊಡೋದು ಒಂದು ಸರ್ಕಾರ ಸ್ಟ್ಯಾಂಡ್ ತಗೊಳ್ಳಕ್ಕೆ ಅಂತಾದರೆ ಸಹಜವಾದ ಕ್ರಿಯೆ ಋತುಚಕ್ರ. ಮಹಿಳೆಗೆ ಋತುಚಕ್ರ ಆಗದಿದ್ದರೆ ನಾವು ಹುಡ್ತಿರಲಿಲ್ಲ, BJPಯವರು ಹುಡ್ತಿರಲಿಲ್ಲ, ಸಂಘ ಪರಿವಾರದವರು ಹುಡ್ತಿರಲಿಲ್ಲ, ಶಬರಿಮಲೆ ದೇವಸ್ಥಾನದಲ್ಲಿರೋರು ಹುಡ್ತಿರಲಿಲ್ಲ. ಮಹಿಳೆಯರು ಋತುಚಕ್ರ ಆಗುವ ಮೂಲಕನೇ ಗರ್ಭ ನಿಂತು ನಿಮ್ಮಂಥವ್ರು ಹೊರಗಡೆ ಬಂದಿದ್ದಾರೆ. ಅಂಥ ಮಹಿಳೆ ಒಂದು ದೇವಸ್ಥಾನದ ಒಳಗಡೆ ಹೋಗ್ಕೂಡ್ದು ಅಂತ ಆದರೆ ಇದು ಆ ಮಹಿಳೆಗೆ ಮಾಡುವ ಅವಮಾನ ಅಲ್ಲ. ಆಕೆ ಬಹಳ ಸರಳವಾದ ಒಂದು ದೈಹಿಕ ಪ್ರಕ್ರಿಯೆಯನ್ನು ನೀವು ಧಾರ್ಮಿಕ ಪ್ರಕ್ರಿಯೆಯಾಗಿ ಯಾಕೆ ಬದಲಿಸ್ತೀರಿ? ದೇವರು ಬಂದು ಹೇಳಿದಾನ ನೀವು ಋತುಚಕ್ರ ಅದು ಬರೋದು ನಾನು ನೋಡಲ್ಲ ಅಂತಂದರೆ? ಹಾಗಿದ್ದರೆ ಋತುಚಕ್ರದ ಪರಂಪರೆ ಯಾಕೆ ಬಂತು? ದೇವರು ಯಾಕೆ ಮಹಿಳೆಗೆ ಋತುಚಕ್ರವನ್ನು ಕೊಟ್ಟ? ಪ್ರಶ್ನೆಗಳನ್ನು ಕೇಳಬೇಕು. ಇದು ಧಾರ್ಮಿಕರ ನಡೀಲಿ, ಐ ಹ್ಯಾವ್ ನೋ ಇಶ್ಯೂ. ಯಾರು ಧರ್ಮದ ಬಗ್ಗೆ ನಂಬಿಕೆ ಇದ್ದಾರೆ, ಯಾರಿಗೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಚಾರ್ವಾಕರು, ಅವ್ರು ಡಿಸ್ಕಷನ್ ಮಾಡಲಿ, ಚರ್ಚೆ ಮಾಡಲಿ, ಎನಿಥಿಂಗ್ ದೇ ಕ್ಯಾನ್ ಡೂ ಇಟ್, ಐ ಹ್ಯಾವ್ ನೋ ಇಶ್ಯೂ. ಆದರೆ ಒಂದು ಸರ್ಕಾರ ಋತುಚಕ್ರವಾದ ಹೆಣ್ಣು ಮಗಳು ಬರಕೂಡದು ಅನ್ನುವ ಒಂದು ತೀರ್ಮಾನ ತಗೊಂಡ್ರೆ ಆವಾಗ ನಮಗೆ ಇದು ಅಪಾಯದ ಗಂಟೆ ಅಂತ ಅನಿಸುತ್ತೆ. ಸರ್ಕಾರ ಇಟ್ಸ್ ಗೋಯಿಂಗ್ ಬ್ಯಾಕ್ವರ್ಡ್. ಇದು 1000 ವರ್ಷ, 2000 ವರ್ಷ, 3000 ವರ್ಷದ ಹಿಂದಕ್ಕೆ ಹೋಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಇಂಥ ಡಾಂಬಿಕತನವನ್ನು ಧರ್ಮ ವಿರೋಧಿ ಅಂತಲೇ ನಾನು ಕರಿತೀನಿ.
ದೇವರು ಅನ್ನೋ ಕಲ್ಪನೆ ಭಾಳ ಡಿಫ್ರೆಂಟ್ ಆದವು. ಅದ್ರ ಜೊತೆ ನಮ್ಮ ಹಿಂದೂ ದೇವರುಗಳು ಭಾಳ ಡಿಫ್ರೆಂಟ್ ಆದವು. ಶಿವ ಸ್ಮಶಾನವಾಸಿ ಆದ, ಸ್ಮಶಾನದಲ್ಲಿರುವ ಧ್ಯಾನಸ್ಥ ಶಿವ, ಅಂಥ ಒಂದು ಪರಂಪರೆ ನಮ್ಮಲ್ಲಿದೆ. ಯಾವ ದೇವರು ಯಾವುದೇ ಪುರಾಣದಲ್ಲೂ ಕೂಡ ಋತುಚಕ್ರವಾದವ್ರು ಬರ್ಕೊಡ್ದು ಅಂತ ಹೇಳಿಲ್ಲ, ವೇದಗಳಲ್ಲಿ ಹೇಳಿಲ್ಲ, ಉಪನಿಷತ್ತುಗಳಲ್ಲಿ ಹೇಳಿಲ್ಲ, ಪುರಾಣಗಳಲ್ಲಿ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಇದು ಯಾರೋ ಮಧ್ಯವರ್ತಿಗಳ ಇದಾರಲ್ಲ, ಈ ದೇವರ ಮಧ್ಯವರ್ತಿಗಳು ಅವರು ತಂದದ್ದು. ಈ ಸರ್ಕಾರ ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದು ಆಘಾತಕರವಾದ್ದು, ಆಶ್ಚರ್ಯಕರವಾದ್ದು.